ಮಂಗಳೂರಿನಲ್ಲಿ ಪಾಗಲ್ ಪ್ರೇಮಿಯಿಂದ ಯುವತಿ ಹತ್ಯೆ ಕೇಸ್. ಹತ್ಯೆಗೂ ಕೆಲವೇ ಕ್ಷಣಗಳ ಮೊದಲು ಕರೆ ಮಾಡಿದ್ದ ಲಾವಣ್ಯ ಮನೆಯವರಿಗೆ ಫೋನ್ ಮಾಡಿ ಮಾತನಾಡಿದ್ದ ಯುವತಿ. ತಲ್ವಾರ್ ದಾಳಿಗೂ ಮುನ್ನ ತನ್ನನ್ನು ಕಾಪಾಡಿ ಎಂದಿದ್ದ ಲಾವಣ್ಯ ಭಾವನ ಜೊತೆ ಯುವತಿ ಮಾತನಾಡುವಾಗಲೇ ಹಂತಕನಿಂದ ದಾಳಿ. ಫೋನ್ನಲ್ಲಿ ಯುವತಿ ಚೀರಾಟ ಕೇಳಿ ಸ್ನೇಹಿತರಿಗೆ ಕರೆ. ತಕ್ಷಣ ಬಿಸಿ ರೋಡ್ನ ಸ್ನೇಹಿತರಿಗೆ ಕರೆ ಮಾಡಿದ್ದ ಗೌತಮ್. ಅದಾಗಲೇ ಹಂತಕನ ಕ್ರೌರ್ಯಕ್ಕೆ ಬಲಿಯಾಗಿದ್ದ ಲಾವಣ್ಯ. ಕೆಲವೇ ಹೊತ್ತುಗಳ ಮುಂಚೆ ಫ್ಯಾಮಿಲಿಯವರಿಗೆ ಕರೆ ಮಾಡಿದ್ಲಂತೆ. ಫೋನ್ನಲ್ಲಿ ಕಾಲ್ ಮಾಡಿ ಚೀರಾಡಿದ್ದು ಕೇಳಿಸ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಎಸ್, ಇಡೀ ರಾಜ್ಯವೇ ಬಿಚ್ಚಿ ಬೀಳುವ ರೀತಿಯಲ್ಲಿ ನಿನ್ನೆ ಪಾಗಲ್ ಪ್ರೇಮಿಯೊಬ್ಬ ಒಂದು ಯುವತಿಯ ಮೇಲೆ ದಾಳಿಯನ್ನು ಮಾಡಿ ಕಕ್ಕೆಪದವ ನಿವಾಸಿ ಲಾವಣ್ಯಲನ್ನ ಭೀಕರವಾಗಿ ಮರ್ಡರ್ ಮಾಡಿರುವಂಥ ಘಟನೆ ಎಲ್ಲರಿಗೂ ಕೂಡ ಒಂದು ಆತಂಕಕ್ಕೆ ಕಾರಣವಾಗಿದೆ. ಸೊ ಘಟನೆ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಸ್ವತಃ ಮೃತ ಲಾವಣ್ಯ ಅವರ ಭಾವ ಆಗಿರುವಂತಹ ಗೌತಮ್ ಅವರಿದ್ದಾರೆ. ಲಾವಣ್ಯ ಮೃತಪಡುವ ಕೆಲವೇ ಕ್ಷಣಗಳ ಹಿಂದೆ, ಅಂದರೆ ಕಡೆಯದಾಗಿ ಇವರ ಬಳಿ ಅವರು ಫೋನ್ನಲ್ಲಿ ಮಾತನಾಡಿದ್ದಾರೆ. ಸೊ ಫೋನ್ ಕಾಲಲ್ಲಿ ಏನಾಯಿತು, ಆಮೇಲೆ ಏನಾಯಿತು, ಈ ಬಗ್ಗೆ ಮಾತನಾಡೋದಕ್ಕೆ ಗೌತಮ್ ಅವರು ನಮ್ಮೊಂದಿಗೆ ಅವ್ರ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ಕಡೆಯದಾಗಿ ಏನಾಯಿತು ಸರ್? ನಿಮಗೆ ಈ ಮಾಹಿತಿ ಯಾವ ಥರ ಗೊತ್ತಾಯಿತು? ಲಾವಣ್ಯ ಕಡೆಗೆ ಕಾಲ್ ಮಾಡಿ ಏನು ಹೇಳಿದ್ರು? ಲಾವಣ್ಯ ಕಡೆಗೆ ಅದೇ ಅವನು ಬಂದಿದ್ದಾನೆ, ಬಸ್ಸಲ್ಲಿ ಒಮ್ಮೆ ಕೂತ್ಕೊಂಡು ಅಕ್ಕನಿಗೆ ಕಾಲ್ ಮಾಡ್ತೇನೆ ಅಂತ ಹೇಳಿದ್ರು ಲಾವಣ್ಯ. ಅದಕ್ಕೆ ಹೋದ ನನಗೆ ನನ್ನಿಂದ ಕಾಲ್ ಮಾಡಿದ್ರು, ಒಮ್ಮೆ ಅವಳಿಗೆ ಕಾಲ್ ಮಾಡಿ ಅಂತ. ಅದಕ್ಕೆ ಹೇಳಿದ್ರು ಹೋದ ಅವನ ಅಂತ. ಹೋದಂತ ಜಸ್ಟ್ ಒಂದು 5 ಸೆಕೆಂಡ್ ಆಗುವಾಗ ವಾಪಸ್ ಬಂದ ಅಂತ ಹೇಳಿದ್ರು. ಬಂದಂತ ಮೊಬೈಲ್ ಕೊಡು ಅಂತ ಹೇಳಿದ್ರು. ಮೊಬೈಲ್ ನಂಬರ್ ಕೊಡು ಅಂತ. ಮೊಬೈಲ್ ಕೊಟ್ಟರೆ ಅವನು ತಗೊಂಡು ಹೋಗ್ತಾನೆ ಅಂತ ಹೇಳಿದ್ರು. ಅಷ್ಟೇ ಮಾತಾಡಿದ್ದು. ಮತ್ತು ಇದು ಅವಳು ಓಡಿದಾಳೆ. ಓಡುವಾಗ ಕಡಿದಿದ್ದಾನೆ. ಅಂದರೆ ಆತ ಬಸ್ಸಿಗೊಮ್ಮೆ ಬಂದ, ಮತ್ತೆ ಇಳಿದು ಹೋಗಿ ಮತ್ತೆ ತಲ್ವಾರ್ ತೆಗೆದುಕೊಂಡು ಬಂದಾನ ಆ ಥರ ಏನಾದರೂ? ಹಾಂ, ಅದೇ ಬಸ್ಸಲ್ಲಿ ಒಮ್ಮೆ ಇಳಿದು ಮತ್ತು ಬ್ಯಾಗಲ್ಲಿ ತಲ್ವಾರ್ ತಗೊಂಡು ಬಂದು 2 ಕತ್ತಿತ್ತು. ಅದು ಫೋನಲ್ಲಿ ನಿಮ್ಗೆ ಕೇಳಿಸ್ತಿದ್ದೆ? ಕಿರಿಚಾಟ ಕೇಳಿಸ್ತಿತ್ತು. ಓಡುವಾಗ ಬೊಬ್ಬೆ ಆಗ್ತಿತ್ತು. ಈಗ ಈ ಲವ್ ಬಗ್ಗೆ ಏನಾದರೂ ನಿಮ್ಮ ಹತ್ರ ಮಾಹಿತಿ ಹಂಚಿಕೊಂಡಿದ್ದು, ಅಥವಾ ನನಗೆ ಈ ಥರ ಒಬ್ಬ ಹುಡುಗ ಕಿರುಕುಳ ಕೊಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ಹೇಳಿಕೊಂಡಿದ್ದು ಏನಾದರೂ ಇದೆಯಾ ಅಂತ? ಒಮ್ಮೆ ಹೇಳಿದಳು, ಅವಳು ಹೇಳಿಲ್ಲ ನನ್ನ ಹತ್ರ, ನನ್ನ ಹೆಂಡತಿ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ನೋಡುವ ಕಾಲ್ ಮಾಡುವ, ಒಮ್ಮೆ ಎಂದಾದರೂ ವಿಷಯ ಇದ್ದರೆ ಕಾಲ್ ಮಾಡುವ ಅಂತ. ಅದಕ್ಕೆ ಅವಳೇ ಹೇಳಿದಂತೆ, ಅದು ಈಗ ಸರಿಯಾಗಿದೆ, ಅದು ಬಿಟ್ಬಿಡುವ, ಇದು ಕಿರಿಕಿರಿ ರಾಮಾಯಣ ಆಗ್ತದೆ, ಅದಕ್ಕೆ ಬಿಟ್ಬಿಡುವ ಅಂತ. ಅದಕ್ಕೆ ನಾನು ಸುಮ್ಮನೆ ಅದೇ ಕರೆಕ್ಟ್ ಆಗಿರ್ಬೋದು ಅಂತ. ಈಗ ಥರ ಆಗದಂದ್ರೆ ನಿನ್ನೆ ನನಗೆ ಅಂದರೆ ಈಕೆ ಬಹುಶಃ ಟಾರ್ಚರನ್ನು ಅನುಭವಿಸ್ತಾ ಇರ್ಬೋದು, ಆದರೆ ನಿಮ್ಮ ಹತ್ರ ಹೇಳಿಕೊಂಡಿರ್ಲಿಕ್ಕಿಲ್ಲ ಅಂತ. ನಮ್ಮ ಹತ್ರ ಹೇಳ್ಕೊಂಡಿಲ್ಲ. ಆ ಚೇತನ್ ಅನ್ನುವಂಥ ಯುವಕ ನಿಮ್ಮ ದೂರದ ಸಂಬಂಧಿ, ಲಾವಣ್ಯಗೆ ದೂರದ ಸಂಬಂಧಿ ಅನ್ನುವಂಥ ಮಾಹಿತಿ ಇದೆ. ಸೊ ನೀವೇನಾದರೂ ಆತನನ್ನು ನೋಡಿದ್ದೀರಾ? ಆತನ ಬಗ್ಗೆ ಏನಾದರೂ ತಿಳ್ಕೊಂಡಿದ್ದೀರಾ? ಹೇಗೆ? ನಾನು ನೋಡಿದ್ದೆ, ಮೊನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಅಲ್ಲೇ ನೋಡಿದ್ದೆ. ನನಗೆ ಗೊತ್ತಿರಲಿಲ್ಲ. ನನ್ನ ಹೆಂಡತಿ ಹೇಳಿದ್ರು, ಅವನೇ ಅವತ್ತೊಮ್ಮೆ ಟಾರ್ಚರ್ ಕೊಡ್ತಿದ್ದಿಲ್ಲ. ಹೌದಾ ಅಂತ ನನಗೆ ಗೊತ್ತಿರಲಿಲ್ಲ ಈ ವಿಷಯ ಎಲ್ಲ. ಹಾಂ, ಹೌದಾ ಅಂತ ಒಂಥರ ಮಾನಸಿಕ ಆಗಿ ಕೂತ್ಕೊಂಡಿದ್ದ ಮನೆಯಲ್ಲಿ, ಅವರ ಮನೆಯಲ್ಲಿ. ಹೌದು, ಒಬ್ಬನಿದ್ದದು. ಎಲ್ಲರ ಒಟ್ಟಿಗೆ ಬೇರೆ ಇದು ಇಲ್ಲ, ಮಾತಾಡೋದಿಲ್ಲ, ಏನಿಲ್ಲ. ಅವನಷ್ಟಿಗೆ ಮೊಬೈಲ್ ಇದು ಮಾಡಿಕೊಂಡು ಅವನಷ್ಟಕ್ಕೆ ಇದ್ದ. ಈಗ ಘಟನೆಯಾಗಿ ತುಂಬ ಟೈಮ್ ಆಯಿತು. ಆರೋಪಿಯ ಪತ್ತೆ ಆಗಬೇಕು ಮತ್ತು ಆತನಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ಆಗ್ರಹವನ್ನು ಜನರು ಮಾಡ್ತಾ ಇದ್ದಾರೆ. ಸೊ ಈತ ಈಗ ಎಲ್ಲಿ ಹೋಗಿದ್ದಾನೆ, ಏನಾಗಿದ್ದಾನೆ, ಅದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ನಿಮಗೆ? ಈತ ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ ನಮಗೆ. ಬೇಗ ಹಾಗಾದರೆ ಅವನನ್ನು ಬಂಧಿಸಬೇಕು. ನಿನ್ನೆಯಿಂದ ಹುಡ್ಕಾಡ್ತಿದ್ದಾರೆ, ಬಂಧಿಸಬೇಕು. ಇಲ್ಲಿ ಮಂಗಳೂರು ಆಚೆ ಇದ್ದಾನೆ ಅಂತ ಹೇಳ್ತಾರೆ. ಮಂಗಳೂರಲ್ಲಿ ಕಾರು